13ನೇ ತಾರೀಕು ಬಂದು ಹೇಗಿರುತ್ತೆ ಅನ್ನೋಂಥದ್ದು ಒಂದು, ಜೊತೆಗೆ ತಾವು 13ನೇ ತಾರೀಕು ಕರೆ ಕೊಟ್ಟಿರೋದ್ರೆ ವರ್ಕಿಂಗ್ ಡೇ ಇರುತ್ತೆ, ಸಾಕಷ್ಟು ಜನರಿಗೆ ಕೂಡ ತೊಂದರೆ ಆಗುತ್ತೆ. ರಾಜ್ಯದ ಜನರಿಗೆ ಏನು ಮನವಿ ಮಾಡ್ತೀರಿ ಸರ್? ಇದು ಬಂದ್ ಅಂತಂದರೆ ರಾಜ್ಯದ ದಿವಸ ಕೊಡೋಕ್ಕಾಗಲ್ಲ. ರಾಜ್ಯದ ದಿವಸ ಬಂದು ಕೊಟ್ಟರೆ ಎಲ್ಲರೂ ಮನೇಲಿ ಇರ್ತಾರೆ, ಬಂದಾಗಿರುತ್ತೆ. ಬೇರೆ ದಿನವೇ ಬಂದಕ್ಕೆ ಕೊಡಬೇಕು. ಅಖಂಡವಾದಂಥ ಕರ್ನಾಟಕ, ಒಂದು 600 ಕೋಟಿ ಜನ ಇರ್ತಕ್ಕಂಥ ಕರ್ನಾಟಕ, ಈ ದೇಶದಲ್ಲೂ ಇರ್ತಕ್ಕಂಥ ಕನ್ನಡಿಗರು, ವಿಶ್ವದ ಕನ್ನಡಿಗರು, ಅವರೆಲ್ಲರೂ 100ಕ್ಕೆ 100 ಬಂದಕ್ಕೆ ಭಾಗವಹಿಸ್ತಾರೆ ಅಂತಲಲ್ಲ. ಕೆಲವರು ಬಂದಿನಿಂದ ಹೊರಗೆ ಉಳಿಬೋದು. ಆದರೆ ಈ ಬಂದಿದೆಯಲ್ಲ, ಇದರಂಥ ಶಕ್ತಿ, ಕನ್ನಡಿಗರಿಗೆ ಶಕ್ತಿ, ನಾಡಿಗೆ ಶಕ್ತಿ, ಎಲ್ಲಕ್ಕೂ ಶಕ್ತಿ ತುಂಬತಕ್ಕಂಥದ್ದು ಬಂದ್. ಈ ಬಂದ್ ಕರೆ ಕೊಟ್ಟರೆ ಬೇರೆ ರಾಜ್ಯಗಳಿಗೆ, ಪಾರ್ಲಿಮೆಂಟ್ಗೆ, ವಿದೇಶಕ್ಕೆ, ಪ್ರಧಾನಮಂತ್ರಿಗೆ ಎಲ್ಲರಿಗೂ ಸಂದೇಶ ಹೋಗುತ್ತೆ. ಆದ್ದರಿಂದ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ಯಾವುದೇ ಭೇದ ಭಾವನೆ ಇಲ್ಲದೆ ಬಂದ್, ಕನ್ನಡಿಗರ ಬಂದ್, ಬಂದ್ ಕನ್ನಡಿಗರಿಗಾಗಿ, ಬಂದ್ ಕರ್ನಾಟಕಕ್ಕಾಗಿ 13. ಸರಿ, ಕೊನೆಯದಾಗಿ ಸರ್, ಹಿಂದೆ ಎಲ್ಲ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ತಾವೆಲ್ಲ ಯಾರ್ಯಾರು ರಾಜ್ಯಾಧ್ಯಕ್ಷರು ಇರ್ತೀರಿ, ಹಿರಿಯ ಹೋರಾಟಗಾರ ಇರ್ತೀರಿ, ಅವ್ರನ್ನೆಲ್ಲ ಬಂದು ಮನೆ ಹತ್ರ ಎತ್ತಾಕೊಂಡು ಹೋಗೋ ಕೆಲಸಗಳಾಯಿತು. ತಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಗಳು ಕೂಡ ನಡೀತು. 13ನೇ ತಾರೀಕು ಇದೇ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗಿರುತ್ತೆ, ಹೇಗೆ ಮಾಡ್ತೀರಿ? ಈಗ ನೀವು ತವೇಳ್ದು ಒಳ್ಳೆಯದೇ. ಈ ಸರ್ಕಾರದ ಮೇಲೆ ಅನುಮಾನವೂ ಇದೆ ನಮಗೆ. ಇನ್ನೆರಡು ದಿವಸ ಬಂದಿದೆ ಅಂಥೇಳಿ ಮುಖಂಡರುಗಳನ್ನೆಲ್ಲ ಹೊರಗಡೆ ಹಾಕಿದ್ರೆ ನಾಡಿನ ಜನತೆಗೆ ನಾನು ಹೇಳ್ತೀನಿ, ನಮ್ಮನ್ನು ಬಂಧನ ಆಗಲಿ, ನಾವು ಜೈಲಿಗೆ ಹೋಗಲಿ, ನೀವು ಮಾತ್ರ ಬಂದ್ ಮಾಡಲೇಬೇಕು. ನಿಮಗೆ ಅದರ ಗೌರವ, ಈ ನಾಡಿಗೆ ಅದರ ಗೌರವ. ಎಷ್ಟು ಜನ, ಸಾವಿರಾರು ಜನ ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ, ಬಂದ್ ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ. ಕೊನೆಯದಾಗಿ ಸರ್, ಈಗ ಈ 13ನೇ ತಾರೀಕು ಬಂದ್ ನಡುವೆ 10ನೇ ತಾರೀಕು ತಮಿಳುನಾಡು ಗಡಿ ಬಂದ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ, ಯಾಕಾಗಿ? 10ನೇ ತಾರೀಕು ಮೊದಲು ಎಚ್ಚರಿಕೆ ಕೊಡೋದಕ್ಕೆ ತಮಿಳುನಾಡಿನವ್ರಿಗೆ ಆ ಗಡಿಯಲ್ಲಿ ಎಚ್ಚರಿಕೆ ಕೊಟ್ಟು, ಆಮೇಲೆ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ ತಮಿಳುನಾಡಿನ ವಿರುದ್ಧ, ಮೇಕೆದಾಟು ಪರವಾಗಿ, ಇವೆಲ್ಲ ಬೇಡಿಕೆಗಳ ಪರವಾಗಿ ನಡೆಸ್ತಕ್ಕಂಥ. ಇದಿಷ್ಟು ಕೂಡ ಹಿರಿಯ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರ ಮಾತುಗಳು. ಮೇಕೆದಾಟು ಯೋಜನೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ 13ನೇ ತಾರೀಕು ಬಂದನ್ನು ಕೊಟ್ಟಿದ್ದೀವಿ, ಬಂದ್ ಮಾಡೇ ಮಾಡ್ತೀವಿ. ಸರ್ಕಾರ, ಪೊಲೀಸರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ನಮ್ಮ ಬಂದ್ ಯಶಸ್ವಿ ಆಗುತ್ತೆ ಅನ್ನೋಂಥ ಮಾತುಗಳನ್ನ TV9 ಜೊತೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.